ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ನೀವೊಬ್ರು ಅಡ್ವೊಕೇಟರ್ ಇದ್ದೀರಿ. ನೀವು ನನ್ನ ಚುನಾವಣೆಯಲ್ಲಿ ಸೋಲ್ತಕ್ಕಂಥ ವಿಷಯವನ್ನೇನು ಪ್ರಿಡಿಕ್ಷನ್ ಕೊಟ್ಟಿದ್ದೀರಿ. ಈಗ ಕಾರ್ತಿಕ್ ಅಂತಕ್ಕಂಥವನು ರೇವಣ್ಣ ಅವ್ರ ಮನೇಲಿ ಡ್ರೈವರ್ ಆಗಿದ್ದವನೇ. ಅವ್ರ ಮನೆಯಲ್ಲಿ ಬಹುಶಃ 8 ವರ್ಷದಿಂದ ಗೊತ್ತಿಲ್ಲ ನನಗೆ ಎಷ್ಟು ವರ್ಷ ಇದ್ದ ಅಂತ ಹೇಳಿ. ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಮಾಹಿತಿ ನನಗೆ ಈಗ ಬಂದಿದೆ. ಇನ್ನೊಂದು ನೆನ್ನೆ ಒಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದಾರಲ್ಲ, ಆ ಹೆಣ್ಮಗಳು ಸ್ವಲ್ಪ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತ ಹೆಣ್ಮಗಳು ಅಂತಕ್ಕಂಥದ್ದು ಬಂದಿದೆ. ಮನೆ ಬಿಟ್ಟು 5 ವರ್ಷ ಆಗಿದೆ. ಅದು ಯಾತಕ್ಕೆ ಮನೆ ಬಿಟ್ಟ, ಇವನು ಡ್ರೈವರು ಇವರು, ಅದೆಲ್ಲ ಮುಂದೆ ತನಿಖೆಯಲ್ಲಿ ಬರಲಿ, ಅದು ಎಲ್ಲ ಬರುತ್ತೆ. ಅವನ ಹಣೆ ಬರವೂ ಗೊತ್ತಾಗುತ್ತೆ. ಯಾತಿಗೆ ಬಿಟ್ಟಿದ್ದ, ಅಲ್ಲಿ ಕೆಲಸ ಯಾವ ಥರ ಮಾಡ್ತಿದ್ದ, ಅಲ್ಲಿಂದ ಯಾವ ರೀತಿ ಹೋದ, ಅದೆಲ್ಲ ಮುಂದೆ ಬರ್ತದೆ. ಈಗ ಅದೇನೋ ಹೇಳಿಕೆನೂ ಕೊಡಿಸ್ಕೊಂಡವ್ರಂತೆ ಬೆಳಿಗ್ಗೆ. ನಾನು ಯಾವಾಗ ಈ ವಿಷಯಗಳನ್ನೆಲ್ಲ ತೆಗಿತೀನಿ ಅಂತ ಮೆಸೇಜ್ ಹೋಯ್ತು ಅವರಿಗೆ. ಈಗ ಅವ್ನ ಕೆಲವೊಂದು ಹೇಳಿಕೆ ತುರಿಲಿ ಕೊಡಿಸ್ಕೊಂಡವ್ರೆ. ದೇವರಾಜೇಗೌಡನಿಗೆ ನಾನು ಕೊಟ್ಟೇ ಇಲ್ಲ, ಅವನ ಹತ್ರ ಇದ್ದಿದ್ದೆಲ್ಲ ಅವನ ಹತ್ರ ಇತ್ತು, ನನಗಿದು ಗೊತ್ತೇ ಇಲ್ಲ, ಕ್ಯಾಸೆಟೇ ಮಾಡಿಸಿಲ್ಲ ಅಂತ ಏನೋ ಹೇಳೋನಿ ಅಂತ ಏನೋ ಹೇಳಿದ್ರು. ಈಗ ನಾನು ಹೊರಗಡೆ ಅದೆಲ್ಲ ಇರಲಿ, ಯಾರು ಮಾಡಿದ್ದಾರೆ ಯಾರು ಬಿಟ್ರು ಅದೆಲ್ಲ ಇನ್ನೂ ತನಿಖೆ ಆಗಬೇಕಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಣ್ಣವರೇ, ಏನು SIT ರಚನೆ ಮಾಡಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೇನಾದರೂ ಈ ನಾಡಿನ ಮಹಿಳೆಯರ ಬಗ್ಗೆ, ಈ ನಾಡಿನ ಬಡ ಕುಟುಂಬಗಳ ಬಗ್ಗೆ ಇರಬಹುದು, ಗೌರವ ಅಂತಕ್ಕಂಥದ್ದಿದ್ರೆ ಕಿಂಚಿತ್ತು ನಿಮಗೆ, ದಯವಿಟ್ಟು ಈ ಬಿಡುಗಡೆ ಮಾಡಿದ್ದಾರಲ್ಲ ಪೆನ್ ಡ್ರೈವ್ಗಳನ್ನ, ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಸೋಷಿಯಲ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರಲ್ಲ, ಇದೆಲ್ಲ ಮಾಹಿತಿಗಳನ್ನು ಆ ಹೆಣ್ಣು ಏನು ಅನ್ಯಾಯ ಮಾಡಿದ್ರು, ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದ್ರು. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಅವನು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ತಲೆ ಬಾಗಲೇಬೇಕು ಅವನು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಮ SITನಲ್ಲಿ ತನಿಖೆ ಮಾಡಕ್ಕೆ ಆದೇಶ ಮಾಡಿದ್ದೀರಿ, ಒಪ್ಕೋತೀನಿ. ಇದ್ರ ಜೊತೆಗೆ ಈ ಹೆಣ್ಣು ಮಕ್ಕಳ ಮುಖಗಳನ್ನು ಹಾಕಿ, ಅದೇನೋ 2000 ಇದೆಯಂತಲ್ಲ ಇನ್ನೂ ಕ್ಯಾಸೆಟ್ಗಳು, ಎಲ್ಲಿ ಇದನ್ನೆಲ್ಲ ಯಾವ ಫ್ಯಾಕ್ಟ್ರಿಲಿ ತಯಾರು ಮಾಡಿದ್ರಿ 2000 ಈ ಕ್ಯಾಸೆಟ್ಗಳನ್ನು? ಅವರು ಅಕಸ್ಮಾತ್ ಏನಾದರೂ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ 2000 ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿ ಇರಬೇಕು. ಅವರು MP ಆಗಿದ್ದು 5 ವರ್ಷ, ಅವ್ರು MP ಕೆಲಸನೇ ಮಾಡಿಲ್ಲ. ಅಲ್ಲಿಗೆ 2000 ಕೇಸು ಇದರೊಳಗೆ ಇನ್ವಾಲ್ವ್ ಆಗಿದೆ ಅಂದರೆ ಆ 2000 ಕುಟುಂಬದ ಹೆಣ್ಣು ಮಕ್ಕಳು ನೀವೇನೇನು ಪ್ರಿಪೇರ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು, ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು? 4 ಕೋಟಿ ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಅವರ ಪ್ರೈವಸಿ ಅಂತಕ್ಕಂಥದ್ದೇನಿದೆ, ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವಸಿಗೆ ಧಕ್ಕೆ ಬರ್ತಕ್ಕಂಥದ್ದು, ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು, ಅವರ ಪ್ರೈವಸಿಯ ಆಕ್ಟಿವಿಟೀಸ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಕ್ಕಂಥದ್ದು, ಇದನ್ನು ಮಾಡಿದಾಗ ಯಾವ ರೀತಿಯ ಸೆಕ್ಷನ್ ಮೇಲೆ ಆಕ್ಷನ್ ಆಗಬೇಕಾಗ್ತದೆ. ನಿಮ್ಮ SITಯ ಮುಖಾಂತರ 21ನೇ ತಾರೀಕಿನ ನಿಮ್ಮ ಪೆನ್ ಡ್ರೈವು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರೆಲ್ಲದರಲ್ಲೂ ಬಂತಲ್ಲ. ಜೊತೆಗೆ ನಿಮ್ಮ ಕಾಂಗ್ರೆಸ್ ಪುಡಾರಿಗಳು ಪಾಪ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ, ತಾಯಂದ್ರ, ಕಾಂಗ್ರೆಸ್ನ ನಾರಿಮಣಿಗಳೇ, ತಾಯಂದ್ರ, ಮೊದಲು ನೀವು ಪ್ರತಿಭಟನೆ ಮಾಡಬೇಕಾದ್ದು ದೇವೇಗೌಡರ ಮನೆ ಹತ್ರ ಅಲ್ಲ, ಕುಮಾರಸ್ವಾಮಿ ಮನೆ ಹತ್ರ ಅಲ್ಲ. ಕಾಂಗ್ರೆಸ್ನ ತಾಯಂದ್ರಿಗೆ ಹೇಳ್ತೀನಿ ನಾನು, ಮೊದಲು ಮಾಡಬೇಕಾಗಿರೋದು ನಿಮ್ಮ ಮಹಾನ್ ನಾಯಕ ಇದಾನಲ್ಲ ಅವನ ಮನೆ ಮುಂದೆ. ಇಲ್ಲ ನಿಮ್ಮ ಸರ್ಕಾರ ನಡೆಸ್ತಿರೋದು ನಾನು ನಡೆಸ್ತಾ ಇದ್ದೀನ, ಸರ್ಕಾರ ಮಾಡ್ತಿರೋದು ನಾನು ಮಾಡ್ತೀನೋ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೋ, ಇದ್ರ ಸತ್ಯಾಸತ್ಯತೆ ಬಗ್ಗೆ ನೀವು ಪ್ರತಿಭಟನೆ ಮಾಡಬೇಕು ಅಂದ್ರೆ ನಿಮ್ಮ ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಮಾಡಿ. ನನ್ನ ಮನೆ ಮುಂದೆ ಯಾಕೆ ಬರ್ತೀರಿ? ದೇವೇಗೌಡರ ಹೆಸರು ಯಾಕೆ ತರ್ತೀರಿ?